ನೀವೆಲ್ಲರೂ ಗಮನಿಸ್ತಾ ಇರುವ ಹಾಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಮೇ 20ನೇ ತಾರೀಕು ಭರ್ತಿ 3 ವರ್ಷ ಆಗುತ್ತೆ. 3 ವರ್ಷದಲ್ಲಿ ಸರ್ಕಾರ ಮಾಡಿದಂತಹ ಸಾಧನೆಗಳು ಏನು ಅನ್ನೋದರ ರಿಪೋರ್ಟ್ ಬಗ್ಗೆ ಚರ್ಚೆ ಮಾಡುವಂತಹ ವಿಚಾರ ಈಗ ಸಾರ್ವಜನಿಕ ವಲಯದಲ್ಲಿ ಆಗ್ತಾ ಇದೆ. ಬಹಳ ಮುಖ್ಯವಾಗಿ 5 ಗ್ಯಾರಂಟಿಗಳಿಂದ 5 ಗ್ಯಾರಂಟಿಗಳ ಘೋಷಣೆಯೊಂದಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಗ್ಯಾರಂಟಿಗಳು ಯಶಸ್ವಿ ಆಯ್ತಾ ಇಲ್ವಾ ಅನ್ನುವಂತಹ ಚರ್ಚೆಯ ಮಧ್ಯೆ ಯುವ ನಿಧಿಯ ವಿಚಾರವಾಗಿಯೂ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. 5 ಗ್ಯಾರಂಟಿಗಳ ಪೈಕಿ ಯುವ ನಿಧಿ ಗ್ಯಾರಂಟಿಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯ್ತಾ? ನಮಗೆ ಗ್ಯಾರಂಟಿಯ ಮೂಲಕ ದುಡ್ಡು ಬೇಕಾಗಿಲ್ಲ, ನಮಗೆ ಉದ್ಯೋಗ ಬೇಕಾಗಿದೆ, ಶಾಶ್ವತ ಪರಿಹಾರ ಬೇಕಾಗಿದೆ ಅಂತ ಹೇಳಿ ಜೆನ್ಜಿ ಇವತ್ತು ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಹಾಗಿದ್ರೆ ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ರೀತಿ ಉದ್ಯೋಗ ಸೃಷ್ಟಿ ಮಾಡಬೇಕು, ಉದ್ಯೋಗ ಭರ್ತಿಗೆ ಯಾವ ರೀತಿಯ ಕ್ರಮ ವಹಿಸಬೇಕು, ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಪಾಟೀಲ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಾಗಿ ಅಭಿನಂದನೆಗಳು, ನಿಮಗೆ ಯಶಸ್ವಿಯಾಗಿ 3 ವರ್ಷ ಪೂರೈಸ್ತಾ ಇದ್ದೀರಿ. ಧನ್ಯವಾದಗಳು ಸರ್. 3 ವರ್ಷ ಏನೇನು ಸಾಧನೆ ಮಾಡಿದ್ದೀರಿ? ಒಂದ್ಸರಿ ತಿರುಗಿ ನೋಡಿದಾಗ ತೃಪ್ತಿ ಇದೆಯಾ? 3 ವರ್ಷ ನಾವು ಅಧಿಕಾರಕ್ಕೆ ಬಂದಿದ್ದೀವಿ, ರಾಜ್ಯದ ಜನರಿಗೆ ಅವರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಅಥವಾ ನಿರೀಕ್ಷೆಗೂ ಮೀರಿ ನಾವು ಆಡಳಿತವನ್ನು ನೀಡಿದ್ದೀವಿ, ಅವರಿಗೆ ಸೇವೆಯನ್ನು ಒದಗಿಸಿದ್ದೀವಿ ಅಂತ ಅನಿಸ್ತಾ ಇದೆಯಾ ನಿಮಗೆ? ಖಂಡಿತವಾಗಿಯೂ ಅನ್ನಿಸ್ತಾ ಇದೆ. ಯಾಕಂತಂದರೆ ತಮಗೆ ಗೊತ್ತಿರೋ ಹಾಗೆ ನಮ್ಮ ಸರ್ಕಾರ ಬರೋದಕ್ಕಿಂತ ಮುಂಚೆ ಈ ರಾಜ್ಯದ ಜನರಿಗೆ ನಾವು ಕೆಲವೊಂದು ಮಾತನ್ನು ಕೊಟ್ಟಿದ್ವಿ. ಅದು ಏನು ಅಂತಂದರೆ, ನಮ್ಮ 5 ಗ್ಯಾರಂಟಿಗಳ ಜೊತೆಗೆ ನಾವು ಒಳ್ಳೆಯ ಆಡಳಿತವನ್ನು ಕೊಡ್ತೀವಿ ಅಂತಕ್ಕಂಥದ್ದು ನಮ್ಮ ಒಂದು ಭರವಸೆ ಆಗಿತ್ತು ಈ ರಾಜ್ಯದ ಜನರಿಗೆ. ಈ ರಾಜ್ಯದ ಜನರು ನಮ್ಮನ್ನು ನಂಬಿ ಒಂದು ಭಾಳ ದೊಡ್ಡ ಬಹುಮತದಿಂದ ಇವತ್ತು ನಮ್ಮ ಸರ್ಕಾರಕ್ಕೆ ಆಶೀರ್ವಾದ ಮಾಡಿದರು. ಮತ್ತು ಈ 3 ವರ್ಷಗಳಲ್ಲಿ ನಾವು ಅಧಿಕಾರಕ್ಕೆ ಬಂದು 6 ತಿಂಗಳ ಒಳಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, ನಮ್ಮ ಕ್ಯಾಬಿನೆಟ್ಟಲ್ಲಿ ಎಲ್ಲ ಸಚಿವರು ಒಂದು ಸ್ಪಷ್ಟ ಒಂದು ಅಭಿಪ್ರಾಯಕ್ಕೆ ನಾವೇನು ಬಂದಿದ್ವಿ ಅಂದರೆ, ನಾವು ಕೊಟ್ಟಿರ್ತಕ್ಕಂಥ ಮಾತನ್ನು ನಾವು ಉಳಿಸ್ಕೊಳ್ಬೇಕು, ಜನರಿಗೆ ನಾವು ಏನು ಹೇಳಿದ್ವಿ ಅದನ್ನು ಮಾಡಬೇಕು, ನಾವು ನುಡಿದಂತೆ ನಡಿಬೇಕು ಅಂತಕ್ಕಂಥ ಸಂಕಲ್ಪದಿಂದ ನಾವು 5 ಗ್ಯಾರಂಟಿಗಳನ್ನು ನಾವು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಅದೊಂದು ಭಾಳ ತೃಪ್ತಿ ಇದೆ. ನಾವು ಇವತ್ತು ಯಾವಾಗಾದರೂ ಕೂಡ ನಾವು ಹಳ್ಳಿಗಳಲ್ಲಿ ಹೋಗಿ ನಾವು ಜನರ ಜೊತೆ ಮಾತಾಡಿದಾಗ ಜನರು ಕೂಡ ಅದನ್ನು ಖಂಡಿತವಾಗಿಯೂ ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ. ನೀವು ಹೇಳಿದ್ರಿ, ಮಾಡಿದ್ದೀರಿ ಅಂಥೇಳಿ ತೃಪ್ತಿಯನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಖಂಡಿತವಾಗಿ ಅದರ ಜೊತೆಗೆ ನಮ್ಮ ಸರ್ಕಾರ ಅನೇಕ ಸಾಧನೆಗಳನ್ನು ಕೂಡ ನಾವು ಮಾಡಿದ್ದೀವಿ. ಏನಂದರೆ, ನಮ್ಮ ಅಭಿವೃದ್ಧಿ ಕೆಲಸದಲ್ಲಾಗಿರ್ಬೋದು ಅಥವಾ ನಮ್ಮ ಇಲಾಖೆಗಳಲ್ಲಿ ಅನೇಕ ಜನಪರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿರ್ತಕ್ಕಂಥ ತೃಪ್ತಿ ನನಗಂತೂ 100% ಇದೆ. ನೀವೆಲ್ಲರೂ ಗಮನಿಸ್ತಾ ಇರುವ ಹಾಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಮೇ 20ನೇ ತಾರೀಕು ಭರ್ತಿ 3 ವರ್ಷ ಆಗುತ್ತೆ. 3 ವರ್ಷದಲ್ಲಿ ಸರ್ಕಾರ ಮಾಡಿದಂತಹ ಸಾಧನೆಗಳು ಏನು ಅನ್ನೋದರ ರಿಪೋರ್ಟ್ ಬಗ್ಗೆ ಚರ್ಚೆ ಮಾಡುವಂತಹ ವಿಚಾರ ಈಗ ಸಾರ್ವಜನಿಕ ವಲಯದಲ್ಲಿ ಆಗ್ತಾ ಇದೆ. ಬಹಳ ಮುಖ್ಯವಾಗಿ 5 ಗ್ಯಾರಂಟಿಗಳಿಂದ 5 ಗ್ಯಾರಂಟಿಗಳ ಘೋಷಣೆಯೊಂದಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಗ್ಯಾರಂಟಿಗಳು ಯಶಸ್ವಿ ಆಯ್ತಾ ಇಲ್ವಾ ಅನ್ನುವಂತಹ ಚರ್ಚೆಯ ಮಧ್ಯೆ ಯುವ ನಿಧಿಯ ವಿಚಾರವಾಗಿಯೂ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. 5 ಗ್ಯಾರಂಟಿಗಳ ಪೈಕಿ ಯುವ ನಿಧಿ ಗ್ಯಾರಂಟಿಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯ್ತಾ? ನಮಗೆ ಗ್ಯಾರಂಟಿಯ ಮೂಲಕ ದುಡ್ಡು ಬೇಕಾಗಿಲ್ಲ, ನಮಗೆ ಉದ್ಯೋಗ ಬೇಕಾಗಿದೆ, ಶಾಶ್ವತ ಪರಿಹಾರ ಬೇಕಾಗಿದೆ ಅಂತ ಹೇಳಿ ಜೆನ್ಜಿ ಇವತ್ತು ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಹಾಗಿದ್ರೆ ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ರೀತಿ ಉದ್ಯೋಗ ಸೃಷ್ಟಿ ಮಾಡಬೇಕು, ಉದ್ಯೋಗ ಭರ್ತಿಗೆ ಯಾವ ರೀತಿಯ ಕ್ರಮ ವಹಿಸಬೇಕು, ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಪಾಟೀಲ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಾಗಿ ಅಭಿನಂದನೆಗಳು, ನಿಮಗೆ ಯಶಸ್ವಿಯಾಗಿ 3 ವರ್ಷ ಪೂರೈಸ್ತಾ ಇದ್ದೀರಿ. ಧನ್ಯವಾದಗಳು. ಸರ್, 3 ವರ್ಷ ಏನೇನು ಸಾಧನೆ ಮಾಡಿದ್ದೀರಿ? ಒಂದ್ಸರಿ ತಿರುಗಿ ನೋಡಿದಾಗ ತೃಪ್ತಿ ಇದೆಯಾ? 3 ವರ್ಷ ನಾವು ಅಧಿಕಾರಕ್ಕೆ ಬಂದಿದ್ದೀವಿ, ರಾಜ್ಯದ ಜನರಿಗೆ ಅವರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಅಥವಾ ನಿರೀಕ್ಷೆಗೂ ಮೀರಿ ನಾವು ಆಡಳಿತವನ್ನು ನೀಡಿದ್ದೀವಿ, ಅವರಿಗೆ ಸೇವೆಯನ್ನು ಒದಗಿಸಿದ್ದೀವಿ ಅಂತ ಅನಿಸ್ತಾ ಇದೆಯಾ ನಿಮಗೆ? ಖಂಡಿತವಾಗಿಯೂ ಅನ್ನಿಸ್ತಾ ಇದೆ. ಯಾಕಂತಂದರೆ ತಮಗೆ ಗೊತ್ತಿರೋ ಹಾಗೆ ನಮ್ಮ ಸರ್ಕಾರ ಬರೋದಕ್ಕಿಂತ ಮುಂಚೆ ಈ ರಾಜ್ಯದ ಜನರಿಗೆ ನಾವು ಕೆಲವೊಂದು ಮಾತನ್ನು ಕೊಟ್ಟಿದ್ವಿ. ಅದು ಏನು ಅಂತಂದರೆ, ನಮ್ಮ 5 ಗ್ಯಾರಂಟಿಗಳ ಜೊತೆಗೆ ನಾವು ಒಳ್ಳೆಯ ಆಡಳಿತವನ್ನು ಕೊಡ್ತೀವಿ ಅಂತಕ್ಕಂಥದ್ದು ನಮ್ಮ ಒಂದು ಭರವಸೆ ಆಗಿತ್ತು ಈ ರಾಜ್ಯದ ಜನರಿಗೆ. ಈ ರಾಜ್ಯದ ಜನರು ನಮ್ಮನ್ನು ನಂಬಿ
ಒಂದು ಭಾಳ ದೊಡ್ಡ ಬಹುಮತದಿಂದ ಇವತ್ತು ನಮ್ಮ ಸರ್ಕಾರಕ್ಕೆ ಆಶೀರ್ವಾದ ಮಾಡಿದರು. ಮತ್ತು ಈ 3 ವರ್ಷಗಳಲ್ಲಿ ನಾವು ಅಧಿಕಾರಕ್ಕೆ ಬಂದು 6 ತಿಂಗಳ ಒಳಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕ್ಯಾಬಿನೆಟ್ಟಲ್ಲಿ ಎಲ್ಲ ಸಚಿವರು ಒಂದು ಸ್ಪಷ್ಟ ಒಂದು ಅಭಿಪ್ರಾಯಕ್ಕೆ ನಾವೇನು ಬಂದಿದ್ವಿ ಅಂದರೆ, ನಾವು ಕೊಟ್ಟಿರ್ತಕ್ಕಂಥ ಮಾತನ್ನು ನಾವು ಉಳಿಸ್ಕೊಳ್ಬೇಕು, ಜನರಿಗೆ ನಾವು ಏನು ಹೇಳಿದ್ವಿ ಅದನ್ನು ಮಾಡಬೇಕು, ನಾವು ನುಡಿದಂತೆ ನಡಿಬೇಕು ಅಂತಕ್ಕಂಥ ಸಂಕಲ್ಪದಿಂದ ನಾವು 5 ಗ್ಯಾರಂಟಿಗಳನ್ನು ನಾವು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಅದೊಂದು ಭಾಳ ತೃಪ್ತಿ ಇದೆ. ನಾವು ಇವತ್ತು ಯಾವಾಗಾದರೂ ಕೂಡ ನಾವು ಹಳ್ಳಿಗಳಲ್ಲಿ ಹೋಗಿ ನಾವು ಜನರ ಜೊತೆ ಮಾತಾಡಿದಾಗ ಜನರು ಕೂಡ ಅದನ್ನು ಖಂಡಿತವಾಗಿಯೂ ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ. ನೀವು ಹೇಳಿದ್ರಿ, ಮಾಡಿದ್ದೀರಿ ಅಂಥೇಳಿ ತೃಪ್ತಿಯನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಖಂಡಿತವಾಗಿ ಅದರ ಜೊತೆಗೆ ನಮ್ಮ ಸರ್ಕಾರ ಅನೇಕ ಸಾಧನೆಗಳನ್ನು ಕೂಡ ನಾವು ಮಾಡಿದ್ದೀವಿ. ಏನಂದರೆ, ನಮ್ಮ ಅಭಿವೃದ್ಧಿ ಕೆಲಸದಲ್ಲಾಗಿರ್ಬೋದು ಅಥವಾ ನಮ್ಮ ಇಲಾಖೆಗಳಲ್ಲಿ ಅನೇಕ ಜನಪರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿರ್ತಕ್ಕಂಥ ತೃಪ್ತಿ ನನಗಂತೂ 100% ಇದೆ. ನೀವೆಲ್ಲರೂ ಗಮನಿಸ್ತಾ ಇರುವ ಹಾಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಮೇ 20ನೇ ತಾರೀಕು ಭರ್ತಿ 3 ವರ್ಷ ಆಗುತ್ತೆ. 3 ವರ್ಷದಲ್ಲಿ ಸರ್ಕಾರ ಮಾಡಿದಂತಹ ಸಾಧನೆಗಳು ಏನು ಅನ್ನೋದರ ರಿಪೋರ್ಟ್ ಬಗ್ಗೆ ಚರ್ಚೆ ಮಾಡುವಂತಹ ವಿಚಾರ ಈಗ ಸಾರ್ವಜನಿಕ ವಲಯದಲ್ಲಿ ಆಗ್ತಾ ಇರೋದು. ಬಹಳ ಮುಖ್ಯವಾಗಿ 5 ಗ್ಯಾರಂಟಿಗಳಿಂದ 5 ಗ್ಯಾರಂಟಿಗಳ ಘೋಷಣೆಯೊಂದಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಗ್ಯಾರಂಟಿಗಳು ಯಶಸ್ವಿ ಆಯ್ತಾ ಇಲ್ವಾ ಅನ್ನುವಂತಹ ಚರ್ಚೆಯ ಮಧ್ಯೆ ಯುವ ನಿಧಿಯ ವಿಚಾರವಾಗಿಯೂ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. 5 ಗ್ಯಾರಂಟಿಗಳ ಪೈಕಿ ಯುವ ನಿಧಿ ಗ್ಯಾರಂಟಿಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯ್ತಾ? ನಮಗೆ ಗ್ಯಾರಂಟಿಯ ಮೂಲಕ ದುಡ್ಡು ಬೇಕಾಗಿಲ್ಲ, ನಮಗೆ ಉದ್ಯೋಗ ಬೇಕಾಗಿದೆ, ಶಾಶ್ವತ ಪರಿಹಾರ ಬೇಕಾಗಿದೆ ಅಂತ ಹೇಳಿ ಜೆನ್ಜಿ ಇವತ್ತು ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಹಾಗಿದ್ರೆ ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ರೀತಿ ಉದ್ಯೋಗ ಸೃಷ್ಟಿ ಮಾಡಬೇಕು, ಉದ್ಯೋಗ ಭರ್ತಿಗೆ ಯಾವ ರೀತಿಯ ಕ್ರಮ ವಹಿಸಬೇಕು, ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಪಾಟೀಲ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಾಗಿ ಅಭಿನಂದನೆಗಳು, ನಿಮಗೆ ಯಶಸ್ವಿಯಾಗಿ 3 ವರ್ಷ ಪೂರೈಸ್ತಾ ಇದ್ದೀರಿ. ಧನ್ಯವಾದಗಳು ಸರ್. 3 ವರ್ಷ ಏನೇನು ಸಾಧನೆ ಮಾಡಿದ್ದೀರಿ? ಒಂದು ಸರಿ ತಿರುಗಿ ನೋಡಿದಾಗ ತೃಪ್ತಿ ಇದೆಯಾ? 3 ವರ್ಷ ನಾವು ಅಧಿಕಾರಕ್ಕೆ ಬಂದಿದ್ದೀವಿ, ರಾಜ್ಯದ ಜನರಿಗೆ ಅವರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಅಥವಾ ನಿರೀಕ್ಷೆಗೂ ಮೀರಿ ನಾವು ಆಡಳಿತವನ್ನು ನೀಡಿದ್ದೀವಿ, ಅವರಿಗೆ ಸೇವೆಯನ್ನು ಒದಗಿಸಿದ್ದೀವಿ ಅಂತ ಅನಿಸ್ತಾ ಇದೆಯಾ ನಿಮಗೆ? ಖಂಡಿತವಾಗಿಯೂ ಅನ್ನಿಸ್ತಾ ಇದೆ. ಯಾಕಂತಂದರೆ, ತಮಗೆ ಗೊತ್ತಿರೋ ಹಾಗೆ ನಮ್ಮ ಸರ್ಕಾರ ಬರೋದಕ್ಕಿಂತ ಮುಂಚೆ ಈ ರಾಜ್ಯದ ಜನರಿಗೆ ನಾವು ಕೆಲವೊಂದು ಮಾತನ್ನು ಕೊಟ್ಟಿದ್ವಿ. ಅದು ಏನು ಅಂತಂದರೆ, ನಮ್ಮ 5 ಗ್ಯಾರಂಟಿಗಳ ಜೊತೆಗೆ ನಾವು ಒಳ್ಳೆಯ ಆಡಳಿತವನ್ನು ಕೊಡ್ತೀವಿ ಅಂತಕ್ಕಂಥದ್ದು ನಮ್ಮ ಒಂದು ಭರವಸೆ ಆಗಿತ್ತು ಈ ರಾಜ್ಯದ ಜನರಿಗೆ. ಈ ರಾಜ್ಯದ ಜನರು ನಮ್ಮನ್ನು ನಂಬಿ ಒಂದು ಭಾಳ ದೊಡ್ಡ ಬಹುಮತದಿಂದ ಇವತ್ತು ನಮ್ಮ ಸರ್ಕಾರಕ್ಕೆ ಆಶೀರ್ವಾದ ಮಾಡಿದರು. ಮತ್ತು ಈ 3 ವರ್ಷಗಳಲ್ಲಿ ನಾವು ಅಧಿಕಾರಕ್ಕೆ ಬಂದು 6 ತಿಂಗಳ ಒಳಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕ್ಯಾಬಿನೆಟ್ಟಲ್ಲಿ ಎಲ್ಲ ಸಚಿವರು ಒಂದು ಸ್ಪಷ್ಟ ಒಂದು ಅಭಿಪ್ರಾಯಕ್ಕೆ ನಾವೇನು ಬಂದಿದ್ವಿ ಅಂದರೆ, ನಾವು ಕೊಟ್ಟಿರ್ತಕ್ಕಂಥ ಮಾತನ್ನು ನಾವು ಉಳಿಸ್ಕೊಳ್ಬೇಕು, ಜನರಿಗೆ ನಾವು ಏನು ಹೇಳಿದ್ವಿ ಅದನ್ನು ಮಾಡಬೇಕು, ನಾವು ನುಡಿದಂತೆ ನಡಿಬೇಕು ಅಂತಕ್ಕಂಥ ಸಂಕಲ್ಪದಿಂದ ನಾವು 5 ಗ್ಯಾರಂಟಿಗಳನ್ನು ನಾವು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಅದೊಂದು ಭಾಳ ತೃಪ್ತಿ ಇದೆ. ನಾವು ಇವತ್ತು ಯಾವಾಗಾದರೂ ಕೂಡ ನಾವು ಹಳ್ಳಿಗಳಲ್ಲಿ ಹೋಗಿ ನಾವು ಜನರ ಜೊತೆ ಮಾತಾಡಿದಾಗ ಜನರು ಕೂಡ ಅದನ್ನು ಖಂಡಿತವಾಗಿಯೂ ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ. ನೀವು ಹೇಳಿದ್ರಿ, ಮಾಡಿದ್ದೀರಿ ಅಂಥೇಳಿ ತೃಪ್ತಿಯನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಖಂಡಿತವಾಗಿ ಅದರ ಜೊತೆಗೆ ನಮ್ಮ ಸರ್ಕಾರ ಅನೇಕ ಸಾಧನೆಗಳನ್ನು ಕೂಡ ನಾವು ಮಾಡಿದ್ದೀವಿ. ಏನಂದರೆ, ನಮ್ಮ ಅಭಿವೃದ್ಧಿ ಕೆಲಸದಲ್ಲಾಗಿರ್ಬೋದು ಅಥವಾ ನಮ್ಮ ಇಲಾಖೆಗಳಲ್ಲಿ ಅನೇಕ ಜನಪರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿರ್ತಕ್ಕಂಥ ತೃಪ್ತಿ ನನಗಂತೂ 100% ಇದೆ.